ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 2ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:35 ಇರಲಿದೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 10:55 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈಥಿಲ. ಇದು ಈ ದಿನ ಅಪರಾಹ್ನ 3:02 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಕರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:54 ಮಧ್ಯಾಹ್ನ 3:28 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:46 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:03 ಬೆಳಿಗ್ಗೆ 7:28 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:11 ಬೆಳಿಗ್ಗೆ 11:01 ಇನ್ನು ಮಧ್ಯಾಹ್ನ 3:11 ಅಪರಾಹ್ನ 4:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿರೋಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4 ಸಂಜೆ 5:31 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:33. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಯೋಗಗಳ ಫಲ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಯೋಗದ ಫಲ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಭಾಗ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಮಗೆ ಯಾವುದೇ ರೀತಿಯ ಪಾಂಡಿತ್ಯ, ಒಂದು ಜ್ಞಾನ ಸಂಪಾದನೆಗೆ ಗುರುವಿನ ಅನುಗ್ರಹ ಬಹಳ ಮುಖ್ಯ. ಹಾಗೆ ಧನಕ್ಕೆ, ಸಂಪತ್ತಿಗೂ ಕೂಡ ಗುರು ಕಾರಕನಾಗಿರುವಂಥವನು. ಇನ್ನು ಗೌರವವನ್ನು ಪಡ್ಕೊಳ್ಳುವಂಥದ್ದಾಗಲಿ, ಧರ್ಮಕ್ಕಾಗಲಿ, ಜೀವಕ್ಕಾಗಲಿ, ಹಾಗೆ ಪುತ್ರ ಪ್ರಾಪ್ತಿಗಾಗಲಿ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗೆ
ಈ ದಿನ ಇರುವಂಥ ಗುರುಹೋರದ ಸಮಯ ಬೆಳಿಗ್ಗೆ 5:58 ಬೆಳಿಗ್ಗೆ 7:01 ಇನ್ನು ಮಧ್ಯಾಹ್ನ 1:19 ಮಧ್ಯಾಹ್ನ 2:22 ಹಾಗೆ ರಾತ್ರಿ 8:28 ರಾತ್ರಿ 9:25 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 5:01 ಬೆಳಿಗ್ಗೆ 5:58 ಇನ್ನು ಮಧ್ಯಾಹ್ನ 12:16 ಮಧ್ಯಾಹ್ನ 1:19 ಹಾಗೆ ರಾತ್ರಿ 7:31 ರಾತ್ರಿ 8:28 ಶನಿಹೋರ ಇರುವಂಥ ಸಮಯ. ಆದರೆ ಈ ದಿನ ಇರುವಂಥ ಬುಧಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಮೀಡಿಯೇಷನ್ಗೆ, ಆರ್ಬಿಟ್ರೇಷನ್ಗೆ, ಇನ್ನು ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಚಾರಗಳಿರಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದನ್ನಾಗಲಿ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 10:10 ಬೆಳಿಗ್ಗೆ 11:13 ಇನ್ನು ಸಂಜೆ 5:31 ಸಂಜೆ 6:35 ಹಾಗೆ ರಾತ್ರಿ 12:16 ರಾತ್ರಿ 1:13 ಬುಧಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂತಹ ಸಮಯ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥವರು ಕೂಡ ಈ ರವಿಹೋರದಲ್ಲಿ ಯಾವುದೇ ಕೆಲಸಗಳನ್ನು, ಯಾವುದೇ ತೀರ್ಮಾನಗಳನ್ನು ನೀವು ಮುಂದುವರಿಸ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 8:04 ಬೆಳಿಗ್ಗೆ 9:07 ಇನ್ನು ಅಪರಾಹ್ನ 3:25 4:28 ಹಾಗೆ ರಾತ್ರಿ 10:22 ರಾತ್ರಿ 11:19 ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಶುಕ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಶುಕ್ರಹೋರವನ್ನು ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಇರುವಂಥ ಶುಕ್ರಹೋರದಲ್ಲಿ ಒಳ್ಳೆಯ ಲಾಭಗಳಿದೆ, ಅನುಕೂಲಗಳಿದೆ. ಹಾಗಾಗಿ ಶುಕ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 9:07 ಬೆಳಿಗ್ಗೆ 10:10 ಇನ್ನು ಅಪರಾಹ್ನ 4:28 ಅಪರಾಹ್ನ 5:31 ಇನ್ನು ರಾತ್ರಿ 11:19 ರಾತ್ರಿ 12:16 ಶುಕ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಂಡು ಅದರಂತೆ ನಿಮ್ಮ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ, ಆ ರೀತಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ 100ಕ್ಕೆ 100ರಷ್ಟು ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಸಿಕ್ಕಿದಾಗ ನಿಮಗೆ ಅದೇ ಒಂದು ಅಭಿಪ್ರೇರಣೆ. ಅದರಂತೆ ಕೆಲಸಗಳು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಕೆಲವು ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಶ್ರಮ ಪಡ್ತಾ ಇದ್ದೀರಿ. ಎಷ್ಟೋ ದಿನಗಳಿಂದ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವು ಕಾರ್ಯಗಳು ಪೂರ್ಣ ಆಗಲ್ಲ, ಫಲಿತಾಂಶವನ್ನು ಕೊಡಲ್ಲ. ಅಂತಹ ಸಂದರ್ಭದಲ್ಲಿ ಕಾರ್ಯಗಳು ನಿಮಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರುತ್ತೆ, ಅಡಚಣೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿನೇ ಅಂದುಕೊಂಡಂತೆ ಕಾರ್ಯಗಳು ಈಡೇರದೆ ಅವು ಸ್ತಂಭನವಾಗಿದ್ದರೆ, ಅಂದರೆ ನಿಂತು ಹೋಗಿದ್ದರೆ, ಅದಕ್ಕೆ ಒಂದು ಪುಟ್ಟ ಪರಿಹಾರವನ್ನು ಮಾಡಿ. ಏನಂದರೆ 5 ಹಳದಿ ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಬೇಕು. ನಿಂಬೆಹಣ್ಣು ಬಹಳ ಪರಿಶುದ್ಧವಾಗಿರಬೇಕು. ಯಾವುದೇ ರೀತಿಯ ಚುಕ್ಕೆಗಳು ಆ ನಿಂಬೆಹಣ್ಣಿನ ಮೇಲೆ ಇರಬಾರ್ದು. ಅಂತಹ 5 ನಿಂಬೆ ಹಣ್ಣುಗಳನ್ನು 5 ವಾರ ಭೈರವನ ಮಂದಿರಕ್ಕೆ ಗುರುವಾರದ ದಿನವೇ ನೀವು ಅರ್ಪಣೆ ಮಾಡಬೇಕು. ಅತಿ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. 5 ವಾರಗಳು ಕಳೆಯುವುದರ ಒಳಗಾಗಿ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಪೂರ್ಣವಾಗುತ್ತೆ. ಇದನ್ನು ಸ್ವಲ್ಪ ನಂಬಿಕೆಯಿಂದ, ನಿಷ್ಠೆಯಿಂದ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನೆನ್ನೆಯ ದಿನ ಬಹಳ ವಿಶೇಷವಾದಂತಹ ದಿನ ಅಂತ ಹೇಳಿದ್ವಿ. ಏಕೆಂದರೆ ಗುರುಗ್ರಹ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಒಂದು ವರ್ಷಕ್ಕೆ ಒಮ್ಮೆ ಒಂದು ರಾಶಿಯನ್ನು ಪ್ರವೇಶ ಮಾಡಿದ್ರೆ ಇಡೀ ವರ್ಷ ಅದೇ ರಾಶಿಯಲ್ಲಿದ್ದು ಎಲ್ಲ 12 ರಾಶಿಗಳವರ ಫಲಾಫಲಗಳನ್ನು ಗುರು ನಿರ್ಧರಿಸ್ತಾನೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ
ಕೆಲವು ರಾಶಿಯವರಿಗೆ ಗುರುಬಲ ಬಂದರೆ ಕೆಲವು ರಾಶಿಯವರು ಗುರುಬಲದಿಂದ ವಂಚಿತರಾಗ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಗುರುವಿನ ಈ ಸ್ಥಾನ ಪಲ್ಲಟದಿಂದ ಆಗುವಂತಹ ಸಂಕ್ಷಿಪ್ತ ಫಲಾಫಲಗಳು ಹೇಗಿರುತ್ತೆ, ಎಲ್ಲ 12 ರಾಶಿಯವರಿಗೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಈ ಗುರುವಿನ ಸ್ಥಾನ ಪಲ್ಲಟದಿಂದ ಅನ್ನುವಂಥ ವಿಚಾರವನ್ನು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಗುರು ಇರುವಂತಹ ಸಂದರ್ಭ. ಇಲ್ಲಿ 2ನೇ ಮನೆ ಧನಸ್ಥಾನ ಇದು. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಡಚಣೆ ಆದರೂ ಕೂಡ ನೀವು ಅಂತಿಮವಾಗಿ ಹಣವನ್ನು ಸಂಪಾದನೆ ಮಾಡ್ತೀರಿ. ಹಾಗೆ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ ಕಾರ್ಯಗಳು ಇದರಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ 2ನೇ ಮನೆ ಕುಟುಂಬ ಸ್ಥಾನ ಅಂತ ಹೇಳುವಂಥದ್ದು. ಹಾಗಾಗಿ ಕುಟುಂಬದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆಂಬಲ ಸಿಕ್ಕತ್ತೆ, ಕುಟುಂಬಸ್ಥರ ನೆರವು ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳು, ಮನೆ ಕಟ್ಟುವಂಥದ್ದು, ಜಮೀನನ್ನು ಖರೀದಿ ಮಾಡುವಂಥದ್ದು ಇತ್ಯಾದಿ ಪ್ರಕ್ರಿಯೆಗಳಲ್ಲಿ ಯಶಸ್ಸು ತುಂಬ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಜನ್ಮರಾಶಿಯಲ್ಲೇ ಗುರು ಇರೋ ಕಾರಣದಿಂದ ಕೆಲವೊಂದು ವಿಚಾರಗಳಲ್ಲಿ ಶುಭ ಫಲಗಳು ಸಿಕ್ಕತ್ತೆ. ಮದುವೆ ಇತ್ಯಾದಿಗಳಿಗೆ ಗುರುಬಲ ಇಲ್ಲದೆ ಇದ್ರೂ ಸಾಮಾನ್ಯವಾದ ಕೆಲಸಗಳನ್ನು ಮಾಡಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರಲ್ಲ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ಅನುಭವಿಸುವಂತಹ ಸಂದರ್ಭ ಇರ್ಬೋದು, ಅಥವಾ ನಿಮ್ಮ ಒಂದು ಸೌಖ್ಯಕ್ಕಾಗಿ ಸುಖಕ್ಕಾಗಿ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂತಹ ಪ್ರಕ್ರಿಯೆ ಇರ್ಬೋದು, ಇದರಲ್ಲಿ ಯಶಸ್ಸು ಸಿಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಜ್ಞಾನ ಸಂಪಾದನೆಗೆ ಗುರುವಿನ ಮಾರ್ಗದರ್ಶನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ದೇಶದಲ್ಲಿ ವಿದೇಶದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಇದು. ಇನ್ನು ಮಿಥುನ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಗುರು ಇರ್ತಾನೆ. 12ನೇ ಮನೆಯಲ್ಲಿ ಗುರು ಇದ್ದಾಗ ಹಣಕಾಸಿನ ವ್ಯವಹಾರ, ನಿಮ್ಮ ಸ್ವಂತ ಬಿಸಿನೆಸ್ಸು ಇದರಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿಯೂ ಕೂಡ ಅಷ್ಟೊಂದು ಏಳಿಗೆ ಇಲ್ಲ. ಹಾಗಾಗಿ ಹೊಸದಾಗಿ ಮನೆ, ಸೈಟು, ಜಮೀನು, ಈ ಕೃಷಿ ಭೂಮಿ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ಬೇರೆಯವರ ಹೆಸರಿನಲ್ಲಿ ಅದನ್ನು ಖರೀದಿ ಮಾಡಲಿಕ್ಕೆ ಮುಂದುವರಿಬಹುದು. ಆಗ ನಿಮ್ಮ ಅನಿಸಿಕೆಯಂತೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಹೊಸ ವಾಹನವನ್ನಾಗಲಿ ಮೌಲ್ಯಯುತ ವಸ್ತುಗಳನ್ನಾಗಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ನಷ್ಟಗಳಾಗದಂತೆ ಅದನ್ನು ಆದಷ್ಟು ಜಾಗ್ರತೆಯಿಂದ ಲೆಕ್ಕಾಚಾರದಿಂದಲೇ ನೀವು ಈ ವರ್ಷದಲ್ಲಿ ಇರಬೇಕಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಗುರು 11ನೇ ಮನೆಯಲ್ಲಿರ್ತಾನೆ. ಇದು ಲಾಭಸ್ಥಾನ. ಹಾಗಾಗಿನೇ ಧನ ಲಾಭ ಉಂಟಾಗುವಂಥದ್ದು, ಯಶಸ್ಸು, ಕೀರ್ತಿಯನ್ನು ತಂದುಕೊಡುವಂಥವನು ಗುರು. ಗುರುವಿನ ಅನುಗ್ರಹದಿಂದ ನಿಮ್ಮ ಎಲ್ಲ ಆಕಾಂಕ್ಷೆಗಳು ಈಡೇರುತ್ತೆ. ನಿಮ್ಮ ಸ್ವಂತ ಬಿಸ್ನೆಸ್ ಇರಲಿ ಅಥವಾ ನಿಮ್ಮ ಉದ್ಯೋಗ ಇರಲಿ, ನಿಮ್ಮ ಕರ್ಮಸ್ಥಾನ ಏನಿದೆ ಅದರಲ್ಲಿ ವಿಶೇಷವಾದಂತಹ ಕೀರ್ತಿ ಸಂಪಾದನೆ ಇದೆ. ಹಾಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಬಾಂಧವ್ಯಗಳು ವೃದ್ಧಿಯಾಗುತ್ತೆ. ಇನ್ನು ಶತ್ರು ಪರಾಭವಗೊಂಡು ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಅಡ್ಡಿ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರುತ್ತೆ. ಇದು ನಿಮಗೆ ಶುಭ ಫಲವನ್ನು ತಂದುಕೊಡುವಂಥ ಸಂದರ್ಭ ಇದು. ಇನ್ನು ಸಿಂಹರಾಶಿಯವರಿಗೆ 10ನೇ ಸ್ಥಾನದಲ್ಲಿ ಗುರು ಇರ್ತಾನೆ. ಇದು ಉದ್ಯೋಗ ಸ್ಥಾನ, ಇದೇ ಕರ್ಮಸ್ಥಾನ, ವಿಷ್ಣು ಸ್ಥಾನ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಅತ್ಯಂತ ಶುಭ ಫಲಗಳಿದೆ. ಕೆಲಸಗಳು ನಿಧಾನ ಆಗ್ಬೋದು, ಆದರೂ ಕೂಡ ಸ್ಥಿರವಾದಂತಹ ಒಂದು ಫಲಿತಾಂಶವನ್ನು ಇದು ತಂದುಕೊಡುತ್ತೆ. ಹಾಗೆ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಮನೆಯಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಮಾಡುವಂಥ ಆಲೋಚನೆಗಳು ಜಾಸ್ತಿ ಬರುತ್ತೆ. ಅದೆಲ್ಲವೂ ಕೂಡ ನಿಮಗೆ ಕೈಗೂಡುವಂಥದ್ದು. ಏಕೆಂತ ಹೇಳಿದ್ರೆ ಇಲ್ಲಿ ಭಾವಕಾರಕನಾದಂತಹ ರವಿ ಮತ್ತು ಗುರು ಬುಧ ಜೊತೆಯಲ್ಲೇ ಇರೋದ್ರಿಂದ ವಿಶೇಷವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಬುಧಾದಿತ್ಯ ಯೋಗದಂತಹ ಅದೃಷ್ಟ ಬರೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಕೈ ಹಿಡಿಯುತ್ತೆ. ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ 9ನೇ ಗುರು ಅಂದರೆ ಭಾಗ್ಯಸ್ಥಾನದಲ್ಲಿ ಗುರು ಇರ್ತಾನೆ. ಇದು ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿ ಇಲ್ಲಿಯವರೆಗೆ ಯಾರು ಕನ್ಯಾ ರಾಶಿಯವರು ಕಷ್ಟಪಡ್ತಾ ಇದ್ರು ಅಂಥವ್ರಿಗೆ ಒಳ್ಳೆಯ ದಿನಗಳು ಬಂದಿದೆ. ಹಾಗಾಗಿ ನಿಮ್ಮ ಬಹುತೇಕ ಕಾರ್ಯಗಳು ಈಡೇರುತ್ತೆ. ವಿಶೇಷವಾಗಿ ವಿವಾಹ ಆಗುತ್ತೆ, ಸಂತಾನ ಭಾಗ್ಯ ಲಭಿಸುವಂಥದ್ದು. ಇನ್ನು ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ಕೂಡ ಇರುತ್ತೆ. ಹಾಗೆ ಈ ಹೈಯರ್ ಎಜುಕೇಷನ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ.
ಇನ್ನು ದಾನ ಧರ್ಮ ಮಾಡುವಂಥದ್ದು, ತೀರ್ಥಯಾತ್ರೆ ಮಾಡುವಂಥದ್ದು, ಜೊತೆಗೆ ದೇವಾಲಯಗಳ ದರ್ಶನ ಇರ್ಬೋದು, ನಿಮ್ಮ ಮನೆ ದೇವರು ಕುಲದೇವರಿಗೆ ನಡೆದುಕೊಳ್ಳುವಂಥ ರೀತಿ ನೀತಿಗಳು, ಇದರಲ್ಲೆಲ್ಲ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಗುರು ನಿಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಅನುಗ್ರಹಿಸೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಇನ್ನು ವಿಶೇಷವಾಗಿ ತುಲಾ ರಾಶಿಯವರಿಗೆ ಗುರು 8ರಲ್ಲಿರ್ತಾನೆ. ಅಷ್ಟಮ ಸ್ಥಾನ ದುಸ್ಥಾನ ಇದು. ಹಾಗಾಗಿನೇ ಸ್ವಲ್ಪ ಆರೋಗ್ಯದ ಕಡೆ ತುಂಬ ಗಮನ ಕೊಡುವಂಥ ಸಂದರ್ಭ ಇದೆ. ಇನ್ನು ಯಾವುದೇ ರೀತಿಯ ಪ್ರಯಾಣ ಇದ್ದರೆ, ದೂರದ ಪ್ರಯಾಣ ಇದ್ದರೆ ಕೂಡ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಏಕೆಂದರೆ ಪ್ರಯಾಣದ ಸಂದರ್ಭ ನಿಮಗೆ ಶುಭ ಲಾಭವನ್ನು ತರಲ್ಲ, ಬದಲಾಗಿ ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಲಾಭ ಕುಂಠಿತವಾಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲೇ ಕೆಲವೊಂದು ವಿವಾದಗಳು ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಇನ್ನು ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಇದರಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಲಾಭಗಳು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಖರ್ಚಿನ ಮೇಲೆ ಹಿಡಿತಾ ಇರಬೇಕು. ಹಾಗೆ ಯಾವುದೇ ರೀತಿಯ ಈ ಬೆಟ್ಟಿಂಗ್ಸ್ ಆಗಲಿ, ಲಾಟ್ರಿ ತೆಗೆದುಕೊಳ್ಳುವಂಥ ವಿಚಾರಗಳಾಗಲಿ, ಇದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥ ಒಂದು ಪ್ರಯತ್ನವನ್ನು ಈ ವರ್ಷ ಮಾಡಬೇಡಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಗುರು 7ನೇ ಸ್ಥಾನದಲ್ಲಿದ್ದಾನೆ. ಗುರುವಿನ ಪೂರ್ಣ ದೃಷ್ಟಿ ಈ ವೃಶ್ಚಿಕ ರಾಶಿಯ ಮೇಲಿದೆ. ಹಾಗಾಗಿನೇ ಪೂರ್ಣ ಪ್ರಮಾಣದ ಅನುಗ್ರಹ ನಿಮಗಿರುತ್ತೆ. ಇನ್ನು ಅತ್ಯಂತ ಹೆಚ್ಚಿನ ಧನ ಲಾಭವನ್ನು ಪಡ್ಕೊಳ್ಳುವಂಥ ರಾಶಿ ಇದು. ಏಕೆಂದರೆ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ನಿಮಗೆ ಲಾಭ ಇದೆ, ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ಅನುಕೂಲ ಇದೆ, ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಯಾವುದೇ ರೀತಿಯ ಸುಖ ಭೋಗಗಳು ಕೂಡ ನಿಮಗೆ ಲಭ್ಯವಾಗುತ್ತೆ ಈ ವರ್ಷದಲ್ಲಿ. ಇನ್ನು ಶಾಲಾ ವಿದ್ಯಾಭ್ಯಾಸ ಏನಿದೆ ಮಕ್ಕಳಿಗೆ ಬಹಳ ವಿಶೇಷವಾಗಿ ಅನುಕೂಲಕರವಾಗಿ ಪರಿಣಮಿಸುತ್ತೆ. ಇನ್ನು ಈ 7ನೇ ಮನೆಗೆ ಭಾವಕಾರಕ ಶುಕ್ರ. ಹಾಗಾಗಿ ಶುಕ್ರನಿಂದ ಪಡ್ಕೊಳ್ಳುವಂಥ ಎಲ್ಲ ಅನುಕೂಲತೆಗಳನ್ನು ಕೂಡ ನೀವು ಈ ವರ್ಷದಲ್ಲಿ ಪಡ್ಕೊಳ್ತೀರಿ. ಇನ್ನು ಧನುರಾಶಿಯವರಿಗೆ 6ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಇದು 6ನೇ ಸ್ಥಾನ ಅಂತ ಹೇಳಿದ್ರೆ ಇದು ಶತ್ರುಸ್ಥಾನ, ರೋಗ ಸ್ಥಾನ ಇದು. ಹಾಗಾಗಿನೇ ಈ ವರ್ಷದಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಆಹಾರ ವಿಹಾರಾದಿಗಳನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಇನ್ನು ನೌಕರಿಯಲ್ಲಿ, ಉದ್ಯೋಗದಲ್ಲಿ ಬದಲಾವಣೆಗಳು ಆಗುವಂಥದ್ದು, ವರ್ಗಾವಣೆ ಆಗುವಂಥ ಸಂಭವ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಶತ್ರುಗಳ ಕೈ ಮೇಲಾಗುವಂಥದ್ದಿದೆ. ಹಾಗಾಗಿ ಈ ವರ್ಷದಲ್ಲಿ ಯಾರನ್ನಾದರೂ ನಂಬಿ ಕೆಲಸ ಮಾಡಬೇಕು ಅಂತ ಇದ್ದರೆ ಅದನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ಬೇರೆಯವರನ್ನು ಅತಿಯಾಗಿ ನಂಬುವಂಥದ್ದು, ಅವರಿಂದ ಕೆಲಸಗಳಾಗತ್ತೆ ಅಂದ್ಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯ ಲಕ್ಷಣ ಅಲ್ಲ. ನಿಮ್ಮ ಸ್ವಂತ ಕೆಲಸವನ್ನು ನೀವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಸಾಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದು ಕಷ್ಟವಾಗುತ್ತೆ, ಸಾಲ ತೀರಲ್ಲ. ಹಾಗಾಗಿ ಬದುಕನ್ನು ನೀವಾಗಿ ಹೈರಾಣಗೊಳಿಸಿಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಮಕರ ರಾಶಿಯವರಿಗೆ 5ಮ ಸ್ಥಾನದಲ್ಲಿ ಗುರು ಇದ್ದಾನೆ. ಅತ್ಯಂತ ಅನುಕೂಲಕರವಾಗಿರುವಂಥ ಸಂದರ್ಭ ಇದು. ಇದು ಸಂತಾನ, ಪುತ್ರಸ್ಥಾನ, ಪೂರ್ವ ಪುಣ್ಯಸ್ಥಾನ ಇದು. ಹಾಗಾಗಿನೇ ಯಾರಿಗೆ ಸಂತಾನ ಇಲ್ಲ ಈ ವರ್ಷ ಸಂತಾನ ಭಾಗ್ಯ ಲಭಿಸುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಗತಿ ಇದೆ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾರು ಬರೀತಾ ಇದ್ದಾರೆ ಮಕರ ರಾಶಿಯವರಿಗೆ ಈ ದಿನ ಒಳ್ಳೆಯ ಫಲ ಇದೆ. ಉತ್ತಮ ರೀತಿಯಲ್ಲಿ ಜಾಕ್ಪಾಟನ್ನು ಹೊಡೆಯುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ತಂದೆ ತಾಯಿಯಂದರ ಸಂಪೂರ್ಣವಾದಂತಹ ಸಹಕಾರ ಇದೆ, ಬೆಂಬಲ ಸಿಕ್ಕತ್ತೆ ನಿಮಗೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರತಿಭೆ, ನಿಮ್ಮ ವಿವೇಕ, ನಿಮ್ಮ ಬುದ್ಧಿವಂತಿಕೆ ಇದರ ಮೂಲಕ ನೀವು ಹೆಚ್ಚು ಕೀರ್ತಿ ಸಂಪಾದನೆ ಮಾಡ್ತೀರಿ, ಹಣ ಸಂಪಾದನೆ ಕೂಡ ಮಾಡ್ತೀರಿ, ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ ಕೀರ್ತಿವಂತರಾಗ್ತೀರಿ. ಇನ್ನು ಕುಂಭರಾಶಿಯವರಿಗೆ 4ನೇ ಸ್ಥಾನದಲ್ಲಿ ಗುರು ಇದ್ದಾನೆ. ಇಲ್ಲಿ 4 ಅಂತ ಹೇಳಿದ್ರೆ ಸುಖ ಸ್ಥಾನ. ಹಾಗಾಗಿ ನಿಮ್ಮ ಸುಖಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಕಲ್ಪಿಸ್ಕೊಳ್ತೀರಿ. ಹೊಸ ವಸ್ತುಗಳ ಖರೀದಿ ಯೋಗ ಇದೆ. ಆಸ್ತಿಯನ್ನು ಕೂಡ ಖರೀದಿ ಮಾಡ್ತೀರಿ. ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಸ್ವಂತಕ್ಕೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ಹೆಸರಿಗೆ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರಗಳು ಕೂಡ ಬಹಳ ಯಶಸ್ವಿಯಾಗಿ ಜರುಗುತ್ತೆ. ಅದರೊಂದಿಗೆ ಆರ್ಥಿಕ ತೊಂದರೆಗಳು ಕೂಡ ತಲೆದೋರ್ತಾ ಇರುತ್ತೆ. ಅನಿರೀಕ್ಷಿತವಾಗಿ ಹಣ ಖರ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ನಿಮ್ಮ ಬಂಧು ಬಾಂಧವರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ.
ಹಾಗಾಗಿ ದೈಹಿಕ ಸುಖಕ್ಕೆ ನೀವು ಮನಸ್ಸು ಮಾಡಿದ್ರೆ ಮಾನಸಿಕ ಸುಖವನ್ನು ಕಳ್ಕೊಳ್ತೀರಿ. ಏಕೆಂದರೆ ಮನಸ್ಸಿಗೆ ಅದರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಮುಂದುವರಿಬೇಕಾಗತ್ತೆ. ಇಲ್ಲಿ ಮಾನ ಅವಮಾನದ ಪ್ರಶ್ನೆ ಈ ವರ್ಷ ನಿಮಗೆ ಉದ್ಭವ ಆಗುವಂಥ ಸಾಧ್ಯತೆಗಳಿದೆ. ಆದರೆ ಈ 4ನೆಯ ಮನೆಗೆ ಭಾವಕಾರಕನಾದಂಥ ಬುಧ ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ನಿಮಗೆ ಕೈ ಹಿಡಿತಾನೆ. ಹಾಗಾಗಿ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ. ಆದರೆ ನಿಮಗೆ ಎಷ್ಟು ಲಾಭ ಬರುತ್ತೋ ಅದರ 2ರಷ್ಟು ಖರ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಲೆಕ್ಕಾಚಾರದಲ್ಲಿ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಮೀನರಾಶಿಯವರಿಗೆ 3ನೇ ಗುರು ಕೀರ್ತಿ ಸ್ಥಾನದಲ್ಲಿ ನಿಮಗೆ ಗುರು ಇರ್ತಾನೆ. ಒಳ್ಳೆಯ ಫಲಗಳನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಪ್ರಾಪ್ತ ವಯಸ್ಕರ ವಿವಾಹ ಯೋಗ ಚೆನ್ನಾಗಿದೆ. ಅದೃಷ್ಟ ನಿಮ್ಮನ್ನು ಕೈ ಹಿಡಿಯುತ್ತೆ. ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಇದೆ. ಜೊತೆಗೆ ನಿಮ್ಮ ಕೀರ್ತಿ, ನಿಮ್ಮ ಗೌರವ, ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಮನಸ್ಸು ನಿಮಗೆ ದೇವರ ಕಡೆ, ಧರ್ಮದ ಕಡೆ ವಾಲುವಂಥದ್ದು. ಹಾಗಾಗಿ ತೀರ್ಥಕ್ಷೇತ್ರಗಳ ದರ್ಶನ ಈ ಒಂದು ವರ್ಷದಲ್ಲಿ ಹೆಚ್ಚಾಗಿ ಆಗುವಂಥದ್ದಿದೆ. ಹತ್ತಿರದ ಪ್ರಯಾಣ ಏನಿದೆ ಅದು ಬಹಳ ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಆದಷ್ಟು ದೂರದ ಪ್ರಯಾಣವನ್ನು ನೀವು ಅವಾಯ್ಡ್ ಮಾಡಿ, ಹತ್ತಿರದ ಪ್ರಯಾಣ ಮಾಡಿ ನಿಮ್ಮ ಉದ್ದೇಶಿತ ಕಾರ್ಯಗಳನ್ನು ಈಡೇರಿಸ್ಕೊಳ್ಬೋದು. ಹಾಗೆ ನಿಮ್ಮ ಕಿರಿಯ ಸಹೋದರರಿಂದ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಉಂಟಾಗುತ್ತೆ. ಆದರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವ ಸಂದರ್ಭದಲ್ಲಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಹೇಳಬೇಕಾಗತ್ತೆ. ಏಕಾಏಕಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಆತುರಾತುರವಾಗಿ ಕೆಲಸ ಮಾಡುವಂಥದ್ದಾಗಲಿ, ಆತುರಾತುರವಾಗಿ ಪ್ರಯಾಣ ಮಾಡುವಂಥದ್ದು, ಈ ವಾಹನವನ್ನು ಚಾಲನೆ ಮಾಡುವಂಥ ವಿಚಾರಗಳಲ್ಲಿ ಸ್ವಲ್ಪ ಸೂಕ್ಷ್ಮತೆಯಿಂದ ಇರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ಈ ಗುರುವಿನ ರಾಶಿ ಬದಲಾವಣೆ ಏನಿದೆ ಇದರಿಂದ ಎಲ್ಲ 12 ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ರಿ. ಇದಕ್ಕೆ ಪೂರಕವಾಗಿ ಹೇಳೋದಾದರೆ 5 ರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಇರುತ್ತೆ. ಮನೆಯಲ್ಲಿ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ ಮತ್ತು ಮಕರ ಈ 5 ರಾಶಿಯವರಿಗೆ ಈ ವರ್ಷದಲ್ಲಿ ಉತ್ತಮ ಫಲಗಳು ಸಿಕ್ಕುವಂಥ ಸಾಧ್ಯತೆಗಳಿದೆ. ಇನ್ನು ಉಳಿದ ರಾಶಿಯವರಿಗೆ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ವಿಶೇಷವಾದಂಥ ಪರಿಹಾರಗಳು ಕೂಡ ಇದೆ. ನಾವು ಆಗಾಗ್ಗೆ ತಿಳಿಸ್ತಾ ಇರ್ತೇವೆ, ಈ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ, ಗುರುವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯಾವ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂಥದ್ದು ಹಳದಿಯ ಬಣ್ಣ. ಹಾಗಾಗಿ ಹಳದಿಯ ವಸ್ತ್ರವನ್ನು ಧರಿಸುವಂಥದ್ದು, ಹಳದಿ ದಾರವನ್ನು ಕೈಗೆ ಕಟ್ಟಿಕೊಳ್ಳುವಂಥದ್ದು, ಹಾಗೆ ಅರಿಶಿನವನ್ನು ದಾನ ಮಾಡುವಂಥದ್ದು, ಇವೆಲ್ಲವನ್ನು ಮಾಡೋದ್ರಿಂದ, ಜೊತೆಗೆ ಗುರುಗಳ ದರ್ಶನ ಮಾಡುವಂಥದ್ದು, ಗುರು ಸೇವೆಯನ್ನು ಮಾಡುವಂಥದ್ದು, ಗುರುಗಳಿಗೆ, ಮಠಕ್ಕೆ ಇತ್ಯಾದಿಗಳಿಗೆ ಸ್ವಲ್ಪ ಕಾಣಿಕೆಯನ್ನು ಕೊಡುವಂಥದ್ದು, ಇವುಗಳನ್ನು ಮುಂದುವರಿಸ್ತಾ ಬಂದರೆ ಗುರುವಿನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ನವಗ್ರಹಗಳ ಸ್ಥಾನ ಬದಲಾವಣೆ ಏನಿದೆ ಅದು ಒಮ್ಮೊಮ್ಮೆ ನಮ್ಮ ಜೀವನದಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ತರುತ್ತೆ. ಇದನ್ನು ನಂಬಿಕೆ ಇದ್ದವರು ಅನುಭವಿಸ್ತಾರೆ. ಯಾರಿಗೆ ನಂಬಿಕೆ ಇಲ್ಲ ಅಂಥವರು ಇದರಲ್ಲಿ ಯಾವುದೇ ರೀತಿಯ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಲ್ಲ. ಹಾಗಾಗಿ ನಮ್ಮ ವೀಕ್ಷಕ ಬಂಧುಗಳು ಇಂತಹ ಸೂಕ್ಷ್ಮದ ವಿಚಾರಗಳನ್ನು ನೀವು ತಿಳ್ಕೊಳ್ತಾ ಇರಬೇಕು. ಹಾಗಾಗಿನೇ ಈ ಗ್ರಹಗಳ ಬದಲಾವಣೆ ಜೀವನದಲ್ಲೂ ಕೂಡ ಬದಲಾವಣೆಯನ್ನು ತರುತ್ತೆ ಅನ್ನುವಂಥ ವಿಚಾರವನ್ನು ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಋಷಿ ಮುನಿಗಳು ಇದರ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ ನಮಗಾಗಿ ಅದನ್ನು ತಿಳಿಸಿದ್ದಾರೆ. ಅದರಂತೆ ನಾವು ನಡ್ಕೊಳ್ಬೇಕಾಗತ್ತೆ, ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಆಗಾಗ್ಗೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಬರ್ತಾ ಇದ್ದರೆ, ಸಮಸ್ಯೆಗಳು ಬರ್ತಾ ಇರುತ್ತೆ. ಇಂಥದ್ದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇರುವಂತಹ ಪರಿಹಾರ ಕ್ರಮಗಳನ್ನು ಕೂಡ ನಾವು ಅನುಸರಣೆ ಮಾಡಬೇಕು. ಯಾವುದಕ್ಕೂ ಕೂಡ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಬೇಡಿ. ಭಗವಂತ ನಿಮ್ಮ ಪಾಲಿಗಿದ್ದಾನೆ. ಹಾಗಾಗಿ ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸಗಳು ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ಕೂಡ ಜಯ ನಿಮ್ಮದೇ ಆಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡಿಕೊಳ್ಳಿ. ನಾವು ಹೇಳುವಂತಹ ಪರಿಹಾರ ಕ್ರಮಗಳನ್ನು ಮಧ್ಯೆ ಮಧ್ಯೆ ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲಗಳೇ ನಿಮಗೆ ಲಭ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ಸಂದರ್ಭ. ಹಾಗಾಗಿ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳಿರುವಂಥ ದಿನ. ಆದರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಬೇಕು.
ಸರಿಯಾಗಿ ಆಲೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ ಸಂತೋಷದ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನೀವು ಈ ದಿನದಲ್ಲಿ ಕೆಲವೊಂದು ದೃಢ ಮತ್ತು ಅದೃಢ ಕರ್ಮವನ್ನು ಅನುಭವಿಸ್ತೀರಿ. ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ಅದೃಢ ಕರ್ಮ ಅಂತ ಹೇಳಿದ್ರೆ ಯಾರೋ ಅಪರಿಚಿತರು ನಿಮಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟರೆ, ತಿಳಿದೋ ತಿಳಿಯದೆಯೋ ಮಾಡಿರುವಂಥ ತಪ್ಪಿಗೆ ಅವರಿಂದ ಬೈಗುಳವನ್ನು ನೀವು ಕೇಳುವಂಥದ್ದಾದರೆ, ಅವರು ನಿಮಗೆ ತೊಂದರೆಯನ್ನು ಒಂದು ರೀತಿಯಲ್ಲಿ ಕಿರುಕುಳವನ್ನು ಕೊಟ್ಟರೆ ಅದು ಅದೃಢ ಕರ್ಮ. ಇದು ನಾವು ಹೆಚ್ಚು ತಲೆಗೆ ತೆಗೆದುಕೊಳ್ಳಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಅದನ್ನು ಗಮನಿಸ್ತೇವೆ, ಆಮೇಲೆ ಮರೆತು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನೊಂದು ದೃಢ ಕರ್ಮ ಅಂದರೆ ಮನೆಯವರೇ ನಿಮಗೆ ತೊಂದರೆ ಮಾಡುವಂಥದ್ದು, ಮನೆಯವರಿಂದಲೇ ಒಂದು ಬೈಗುಳ, ಮನೆಯವರ ಅಸಹಕಾರ ಇದು ಸಿಕ್ಕುವಂಥ ಸಾಧ್ಯತೆಗಳು. ಇದನ್ನು ದೃಢಕರ್ಮ ಅಂತ ಹೇಳಿ ಕರೀತಾರೆ. ಏಕೆಂದರೆ ಈ ಮನೆಯವರ ಜೊತೆಯಲ್ಲಿ ಒಂದು ರೀತಿಯ ಬಾಂಡೇಜ್ ಇರುತ್ತೆ, ಒಂದು ರಿಲೇಷನ್ಶಿಪ್ ಇರುತ್ತೆ. ಅದಕ್ಕಾಗಿಯೇ ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥದ್ದು, ಮನಸ್ಸಿಗೆ ತೀವ್ರವಾಗಿ ಹಚ್ಚಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇವೆರಡೂ ಕೂಡ, ಈ ಅದೃಢ ಮತ್ತು ದೃಢ ಕರ್ಮಗಳು ಈ ದಿನ ನಿಮಗೆ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂತಹ ಸಂದರ್ಭದಲ್ಲಿ ಉಂಟಾಗ್ತಾ ಇದೆ. ಅದರಲ್ಲೂ ಚಂದ್ರ ಶನಿಯ ಸ್ಥಾನವಾದಂತಹ ಮಕರ ರಾಶಿಯಲ್ಲಿರೋದ್ರಿಂದ ಈ ರೀತಿಯ ವ್ಯತ್ಯಾಸಗಳು ಈ ದಿನ ಆಗುವಂಥದ್ದಿದೆ. ಹಾಗಾಗಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳಿ, ಸ್ಥಿಮಿತದಲ್ಲಿ ಇಟ್ಕೊಳ್ಳಿ, ಯಾವುದೇ ಪ್ರಲೋಭನೆಗಳಿಗೆ ಒಳಗಾಗಬೇಡಿ, ಎಕ್ಸ್ಟ್ರೀಮಿಟಿಗೆ ಹೋಗಬೇಡಿ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ ಜಪ ತಪ ಇತ್ಯಾದಿಗಳನ್ನು ಮಾಡುವಂಥದ್ದನ್ನು ಮುಂದುವರಿಸಿ. ನಿಮಗೆ ಶಾಂತಿ ಸಮಾಧಾನ ಇರುತ್ತೆ, ಒಳ್ಳೆಯ ಫಲಗಳು ನಿಮ್ಮ ಉದ್ಯೋಗದಿಂದ ವ್ಯಾಪಾರದಿಂದ ನಿಮಗೆ ಲಭ್ಯವಾಗುತ್ತೆ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಭಾಗ್ಯಸ್ಥಾನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು, ನಿಮ್ಮ ಉದ್ಯೋಗ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ನಿರೀಕ್ಷೆಯಂತೆ ಲಾಭಗಳು ಸಿಕ್ಕಲ್ಲ. ಹಾಗಾಗಿನೇ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು, ನಾಳೆ ಹೇಗೆ ಏನು ಅನ್ನುವಂಥ ಒಂದು ಅಭದ್ರತೆ ಈ ದಿನ ಕಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆಪ್ತರ ಜೊತೆಯಲ್ಲಿ ಕೆಲವೊಂದು ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಮಾತಿನ ಚಕಮಕಿಯಿಂದ ಆತುರವಾಗಿ ಮಾತಾಡೋದ್ರಿಂದ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದ್ರಿಂದ ಕೆಲವೊಂದು ಅನರ್ಥಗಳು ಕೂಡ ಉಂಟಾಗುವಂಥದ್ದು ಇದೆ. ಇದರ ಜೊತೆಗೆ ನಾನು ಮಾಡಿದ್ದೇ ಸರಿ ಅನ್ನುವಂಥ ಒಂದು ಧೋರಣೆ ಮನಸ್ಸಿನಲ್ಲಿರುತ್ತೆ. ಇದು ಕೂಡ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಬೀಳಲಿಕ್ಕೆ ಕಾರಣವಾಗುತ್ತೆ. ಹಾಗೆ ನಿಮ್ಮ ಸ್ವಂತ ವಿಮರ್ಶೆಯನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇದರ ನಂತರದಲ್ಲೇ ನೀವು ಅಂತಿಮ ತೀರ್ಮಾನಕ್ಕೆ ಬರಬೇಕಾಗತ್ತೆ. ತಪ್ಪುಗಳನ್ನು ತಿದ್ದುಕೊಳ್ಳುವಂಥದ್ದು, ಹಾಗೆ ಬೇರೆಯವರಿಂದ ಏನಾದರೂ ತೊಂದರೆಗಳಾಗಿದ್ದರೆ ಅವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣವನ್ನು ಕೂಡ ಈ ದಿನ ನೀವು ಹೊಂದಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಇನ್ನೊಬ್ಬರ ಭಾವಕ್ಕೆ ಸ್ಪಂದಿಸುವಂಥ ಗುಣ ಇದೆ ನಿಮಗೆ, ಅದನ್ನು ಈ ದಿನ ನೀವು ಅಳವಡಿಸ್ಕೊಳ್ಬೇಕು. ಹಾಗಾಗಿ ಎಷ್ಟೋ ಒಳ್ಳೆಯ ಗುಣ ಇರುವಂತಹ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಏನೋ ಗೊತ್ತಿಲ್ಲದವರಂತೆ ವರ್ತಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಅನುಭವದ ಆಧಾರದಲ್ಲಿ ಈ ದಿನದಲ್ಲಿ ಸಂಬಂಧಗಳನ್ನು ವೃದ್ಧಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಲಾಭಕ್ಕೆ ಪೂರಕವಾದಂತಹ ಅವಕಾಶಗಳು ಸಿಕ್ಕತ್ತೆ. ವ್ಯಾಪಾರಿ ಧರ್ಮದವರಿಗೆ ಈ ದಿನ ಒಳ್ಳೆಯ ಅವಕಾಶಗಳಿದೆ, ಆದರೆ ಅದರ ಸದುಪಯೋಗ ಆಗಬೇಕಷ್ಟೇ. ಇನ್ನು ಬಹಳ ವಿಶೇಷವಾಗಿ ನಿಮಗೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ಲ ಹಿರಿಯರು, ಆ ರೀತಿ ನಿಮ್ಮ ಭಾವನೆಗೆ ತಕ್ಕಂತೆ ಫಲಗಳನ್ನು ಅನುಭವಿಸ್ತೀರಿ. ಹಾಗಾಗಿ ಉತ್ತಮವಾದಂತಹ ಆಲೋಚನೆ ಇಟ್ಕೊಳ್ಳಿ, ಪಾಸಿಟಿವ್ ಆಗಿರುವಂತಹ ಆಲೋಚನೆಗಳು ಇರಲಿ, ಧನಾತ್ಮಕವಾಗಿರಿ. ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ನಿಮಗೆ ಫಲಿತಾಂಶವನ್ನು ತರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ, ಇದು ದುಸ್ಥಾನ. ಹಾಗಾಗಿ ಈ ದಿನದಲ್ಲಿ ಕೌಟುಂಬಿಕ ಜೀವನದಲ್ಲೂ ಕೂಡ ಸ್ವಲ್ಪ ಏರಿಳಿತಗಳಿರುತ್ತೆ. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲ್ಲ. ಹಾಗಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಭಗವಂತ ಏನನ್ನ ವರಪ್ರಸಾದವಾಗಿ ದಯಪಾಲಿಸ್ತಾನೆ ಅದನ್ನು ಅನುಭವಿಸುವಂಥದ ಒಂದು ಮನಸ್ಸನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಬಹುತೇಕ ಎಲ್ಲದಕ್ಕೂ ಕೂಡ ವಿರೋಧ ಮಾಡುವಂಥದ್ದು ನಿಮಗೆ ಸರಿ ಕಾಣಲ್ಲ ಈ ದಿನದಲ್ಲಿ. ಹಾಗಾಗಿ
ಎಲ್ಲವೂ ಸರಿ ಇರಬೇಕು ಅಂತ ಹೇಳಿ ಬಯಸುವಂಥದ್ದೇ ಮೊದಲನೇ ತಪ್ಪು. ಹಾಗಾಗಿ ಇದ್ದುದರಲ್ಲೇ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಈ ದಿನ ನಿಮಗೆ ಬಹಳ ಮುಖ್ಯ. ಹಾಗೆ ನಿಮ್ಮ ಮಾತನ್ನು ನಿಯಂತ್ರಿಸುವಂಥದ್ದು ನಿಮಗೆ ಈ ದಿನ ಕಷ್ಟವಾಗುತ್ತೆ. ಹಾಗಾಗಿ ದುಡುಕಿ ಮಾತಾಡುವಂಥದ್ದು, ಆತುರಾತುರವಾಗಿ ಮಾತಾಡುವಂಥದ್ದು, ಇದರಿಂದ ಕೆಲವೊಂದು ಅನರ್ಥಗಳು ಕೂಡ ಉಂಟಾಗುತ್ತೆ. ಹಾಗೆ ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಪ್ರಬುದ್ಧತೆಗೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ದಿನದ ಸೋಮಾರಿತನ ಏನಿದೆ ಅದು ಈ ಕೆಲಸಗಳನ್ನು ಮುಂದಕ್ಕೆ ಹಾಕುತ್ತೆ. ಇದರಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ನೀವು ತಡ ಮಾಡ್ತೀರಿ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಚುರುಕುತನದಿಂದ ಇರುವಂಥದ್ದು ಬಹಳ ಉತ್ತಮ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳಿದೆ. ಇದರಿಂದ ಮನೆಯವರ ಮೇಲೂ ಕೂಡ ಕೋಪಗೊಳ್ಳುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮಾನಸಿಕವಾದಂತಹ ಒಂದು ಬ್ಯಾಲೆನ್ಸ್ ಏನಿದೆ, ಮೆಂಟಲ್ ಬ್ಯಾಲೆನ್ಸ್ ಏನಿದೆ, ಇದನ್ನು ನೀವು ಮಾನಸಿಕವಾಗಿ ಸಮತೋಲನದಲ್ಲಿ ಇರುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ ನಿಮ್ಮ ಅಭಿಮಾನಕ್ಕೆ ತೊಂದರೆ ಆಗಬಹುದು. ಇದರಿಂದ ನಿಮಗೆ ಕೋಪ ತಾಪಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ. ಹಾಗೆ ಈ ದಿನ ಆರೋಗ್ಯವನ್ನು ನೋಡಿಕೊಳ್ಬೇಕಾಗತ್ತೆ. ಆಹಾರ ವಿಹಾರಾದಿಗಳು ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಸೇವೆ ಮಾಡಿ, ಹಿರಿಯರ ಅನುಮತಿ ಪಡೆದು ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಸೌಂದರ್ಯ ಪ್ರಜ್ಞೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ನಿಮ್ಮ ಆರೋಗ್ಯ, ನಿಮ್ಮ ಒಂದು ವೇಷಭೂಷಣಗಳು, ನಿಮ್ಮ ಅಲಂಕಾರ, ಉಡುಗೆ ತೊಡುಗೆಗಳು ಇವುಗಳ ಬಗ್ಗೆ ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ಶುಭ ಕಾರ್ಯವೊಂದರಲ್ಲಿ ಭಾಗವಹಿಸುವಂಥ ಒಂದು ಯೋಗ ಕೂಡ ಇದೆ. ಇದರಿಂದ 4 ಜನರ ಎದುರಿಗೆ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು, ನಿಮ್ಮ ಒಂದು ಅಂತಸ್ತನ್ನು, ಐಶ್ವರ್ಯವನ್ನು ತೋರಿಸಿಕೊಳ್ಳುವಂಥ ಒಂದು ತೋರ್ಪಡಿಕೆಯ ಸಮಯ ಕೂಡ ಇರುತ್ತೆ. ಹಾಗೆ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಈ ದಿನ ಕಾಣುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಪತಿ ಪತ್ನಿಯರ ಮಧ್ಯೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಈ ದಿನ ಬಗೆಹರಿಸ್ಕೊಳ್ತೀರಿ. ಉತ್ತಮವಾದಂತಹ ಮಾತುಗಾರಿಕೆ ಇದೆ. ತುಂಬ ಚೆನ್ನಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇದೆ. ಹಾಗೆ ಬಹಳ ವಿಶೇಷವಾಗಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಲಾಭವಾಗುವಂಥ, ಅನುಕೂಲವಾಗುವಂಥ ರೀತಿಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಇರುತ್ತೆ. ಹಾಗೆ ಈ ದಿನ ಏಕಾಂತದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನೀವು ಮಾಡಿರುವಂಥ ಒಪ್ಪು ತಪ್ಪುಗಳ ಬಗ್ಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತೀರಿ. ಹಾಗೆ ಅವುಗಳನ್ನು ಆದಷ್ಟು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ನಿಮ್ಮಿಂದಾಗತ್ತೆ. ಇನ್ನು ನಿಮ್ಮ ಕುಟುಂಬ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಇದರ ಮಧ್ಯೆ ಒಂದು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ನಿಮಗೆ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಕುಟುಂಬಸ್ಥರ ಬೆಂಬಲ ಇದೆ. ನಿಮ್ಮ ಪ್ರೀತಿ ಪಾತ್ರರ ನೆರವು, ಅದರಲ್ಲೂ ಹಣಕಾಸಿನ ನೆರವು ಈ ದಿನ ನಿಮಗೆ ವಿಶೇಷ ಸಂದರ್ಭದಲ್ಲಿ ಒದಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಹಿರಿಯರ ಆಶೀರ್ವಾದ ಇದೆ. ತಂದೆ ತಾಯಿಯಂದರ ಒಂದು ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥವ್ರಿಗೆ ಈ ದಿನ 100ಕ್ಕೆ 100ರಷ್ಟು ಯಶಸ್ವಿ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ರಚನಾತ್ಮಕವಾದಂಥ ಕೆಲಸಗಳನ್ನು ಮಾಡುವಂಥ ದಿನ. ಒಳ್ಳೆಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೀರಿ. ಅದರಲ್ಲೂ ಈ ಆರೋಗ್ಯಕರವಾದಂತಹ ಈ ಪ್ರಜ್ಞೆ ಏನಿದೆ ಇದು ಅತ್ಯಂತ ಜಾಗೃತವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ವಿವಾಹ, ನಿಮ್ಮ ಒಂದು ಮುಂದಿನ ಬದುಕು ಅಥವಾ ನಿಮ್ಮ ಕುಟುಂಬ ಇದರ ಬಗ್ಗೆ ಈ ದಿನ ಹೆಚ್ಚು ಕಾಳಜಿಯನ್ನು ವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರ ವಿಚಾರಕ್ಕೆ ಮೂಗು ತೋರಿಸುವಂಥದ್ದಾಗಲಿ ಅಥವಾ ಯಾವುದೇ ಒಂದು ಮೂರನೇ ವ್ಯಕ್ತಿಯ ಬಗ್ಗೆ ಹೆಚ್ಚು ಆಸಕ್ತಿಯುತವಾಗಿ ಕುತೂಹಲಕಾರಿಯಾಗಿ ಕೆಲವು ವಿಚಾರಗಳನ್ನು ಸಂಗ್ರಹಣ ಮಾಡಿಕೊಳ್ಳುವಂಥದ್ದನ್ನಾಗಲಿ ಬಿಟ್ಬಿಡಿ. ಇದು ಸಮಯವನ್ನು ಹಾಳು ಮಾಡುತ್ತೆ ನಿಮಗೆ ಈ ದಿನದಲ್ಲಿ. ಹಾಗೆ ಎಲ್ಲ ಬೇಸರಕ್ಕೂ ಕೂಡ ನಿಮ್ಮ
ಕುಟುಂಬಸ್ಥರೇ ಅಥವಾ ನಿಮ್ಮ ಸಂಬಂಧಿಕರೇ ಕಾರಣ ಅನ್ನೋವಂಥದ್ದನ್ನು ಬಿಡಬೇಕು. ನಿಮ್ಮಿಂದ ಎಷ್ಟೋ ತಪ್ಪಾಗಿದೆ ಅನ್ನೋವಂಥದ್ದನ್ನು ಕೂಡ ನೀವು ಈ ದಿನ ತಿಳ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ತಪ್ಪು ಒಪ್ಪುಗಳನ್ನು ಈ ದಿನ ಪುನರ್ ಪರಿಶೀಲನೆ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ನೀವು ಈ ದಿನ ಮಾಡುವಂಥ ಒಂದು ಸಣ್ಣ ಕೆಲಸ, ಒಂದು ಪುಟ್ಟ ಕೆಲಸ ನಿಮಗೆ ಹೆಚ್ಚು ಶ್ರೇಯಸ್ಸನ್ನು ತರುತ್ತೆ, ಒಳ್ಳೆಯ ಲಾಭ. ಅದರ ಜೊತೆಗೆ ಹಿರಿಯರಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ವ್ಯಾಪಾರಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿರುತ್ತೆ. ನಿಮ್ಮಂತೆ ಕೆಲಸ ಕಾರ್ಯಗಳಾಗತ್ತೆ, ನಿಮ್ಮ ಅನಿಸಿಕೆಯಂತೆ, ನಿಮ್ಮ ಆಸೆ ಆಕಾಂಕ್ಷೆಗಳಂತೆ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ಯೋಗ ಈ ದಿನ ಇದೆ. ಹಾಗೆ ವೈವಾಹಿಕ ಜೀವನ ಕೂಡ ನಿಮಗೆ ಸುಖಮಯವಾಗಿರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ನಿರ್ಲಕ್ಷ್ಯ ಏನಿದೆ ಅದು ನಿಮಗೆ ಎಡವಟ್ಟನ್ನು ತರುತ್ತೆ. ಹಾಗಾಗಿ ಸಂಬಂಧಗಳಿಗೆ ಬೆಲೆ ಕೊಡಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಆದ್ಯತೆಯನ್ನು ಕೊಡಿ. ಹಾಗೆ ಈ ದಿನದಲ್ಲಿ ಬದಲಾಗ್ತಾ ಇರುವಂಥ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಜೊತೆಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 5ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನಿಮ್ಮ ಭಾವನೆಗಳು ಹೆಚ್ಚಾಗೇ ಇರುತ್ತೆ. ಅದರಲ್ಲೂ ಇನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸುವಂತಹ ಗುಣ ನಿಮಗೆ ಜಾಸ್ತಿ ಇರುತ್ತೆ. ಅಯ್ಯೋ ಪಾಪ ಅನ್ನುವಂಥದ್ದು ಜಾಸ್ತಿ. ಇದರಿಂದಲೇ ನೀವು ಹೆಚ್ಚು ಜನರಿಂದ ಮೋಸ ಹೋಗಿರುವಂಥದ್ದು. ಹಾಗಾಗಿ ನೀವು ಮಾಡಿರುವಂಥ ಸಹಾಯಕ್ಕೆ ಲೆಕ್ಕ ಹಾಕಿದ್ರೆ ನಿಮಗೆ ಬೇರೆಯವರಿಂದ ಯಾವುದೇ ರೀತಿಯ ಸಹಕಾರಗಳು ಸಿಕ್ಕೋದು ಇಲ್ಲ. ಹಾಗಾಗಿ ಒನ್ ವೇ ಟ್ರಾಫಿಕ್ ಥರ ನೀವು ಮಾತ್ರ ಸಹಾಯ ಮಾಡಬೇಕು ಬೇರೆಯವರಿಗೆ, ಅವರಿಂದ ನೀವು ಯಾವುದನ್ನು ನಿರೀಕ್ಷೆ ಮಾಡಬಾರ್ದು. ಆ ಒಂದು ಪರಿಸ್ಥಿತಿ ಈ ದಿನ ಕೂಡ ಇದೆ. ಹಾಗಾಗಿ ನಿಮ್ಮ ಬಂಧು ಬಾಂಧವರಿಗೆ, ನಿಮ್ಮ ಹತ್ತಿರದ ಸ್ನೇಹಿತರಿಗೆ ಮಾಡುವಂತಹ ಒಂದು ವಿಶೇಷವಾದಂತಹ ಅನುಕೂಲ ಇರ್ಬೋದು, ಸಹಾಯ ಇರ್ಬೋದು, ಸೇವೆ ಇರ್ಬೋದು, ಈ ದಿನ ನಿಮ್ಮಿಂದ ಆಗತ್ತೆ. ಆದರೆ ಏನನ್ನು ಕೂಡ ನೀವು ಪ್ರತಿಫಲ ರೂಪದಲ್ಲಿ ಅಪೇಕ್ಷೆ ಮಾಡಬೇಡಿ. ಹಾಗೆ ಈ ದಿನ ಮನಸ್ತಾಪದ ಕಾರಣ ಕೆಲವರಿಂದ ದೂರ ಉಳಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವು ವ್ಯಕ್ತಿಗಳನ್ನು ನೋಡಿದ್ರೆ ಈ ದಿನ ನಿಮಗೆ ಸೇರಲ್ಲ, ಅವರ ಮಾತು ನಿಮಗೆ ಆಗಲ್ಲ. ಅಂಥವರಿಂದ ದೂರ ಇರಬೇಕು ಅಂತ ಹೇಳಿ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಮಾಡ್ತೀರಿ. ಅವರನ್ನು ತುಂಬ ಚೆನ್ನಾಗಿ ಅವಾಯ್ಡ್ ಮಾಡುವಂಥ ಒಂದು ಕಲೆಗಾರಿಕೆ ಈ ದಿನ ನಿಮ್ಮಿಂದ ಕಾಣಿಸುತ್ತೆ. ಆದರೆ ಈ ದಿನ ನಾನಾ ಪ್ರಕಾರದ ಖರ್ಚುಗಳಿರುತ್ತೆ. ಹಾಗಾಗಿ ಖರ್ಚನ್ನು ನಿಯಂತ್ರಣ ಮಾಡಬೇಕು, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಬೇಕು. ಏಕೆಂತ ಹೇಳಿದ್ರೆ ಕೆಲವೊಂದು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಖರ್ಚನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಈ ದಿನದ ಸಮಯ ನಿಮಗೆ ಸ್ವಲ್ಪ ದುಬಾರಿ ಅಂತ ಅನಿಸುತ್ತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲಕರವಾದಂಥ ಸನ್ನಿವೇಶಗಳಿದೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅಂದರೆ ಈ ಆಪರ್ಚುನಿಟೀಸನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗಬೇಕು. ಹಾಗೆ ಈ ದಿನ ಕುಟುಂಬಸ್ಥರನ್ನು, ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳನ್ನು ನಿಮ್ಮ ಹಿಡಿತದಲ್ಲಿ ತರಬೇಕು, ಅವರ ಮೇಲೆ ಉಸ್ತುವಾರಿ ವಹಿಸಬೇಕು. ಅವರ ಯಾವುದೇ ರೀತಿಯ ತಪ್ಪುಗಳು ಆಗದಂತೆ ಅವರನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನಗಳಿರುತ್ತೆ. ಇದು ಸ್ವಲ್ಪ ವ್ಯರ್ಥ ಪ್ರಯತ್ನ ಆಗುವಂಥದ್ದು. ಹಾಗೆ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳೋ ಸಮಯದಲ್ಲಿ ಅವಸರವಾಗಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ಈ ದಿನ. ಹಾಗೆ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಸುಖ ಸ್ಥಾನ, ಇದು ಮಾತೃಸ್ಥಾನ ಇದು. ಹಾಗಾಗಿನೇ ಈ ದಿನ ಎಲ್ಲ ಸೌಲಭ್ಯಗಳಿದೆ, ಆದರೆ ಅದನ್ನು ಅನುಭವಿಸುವಂಥ ಯೋಗ ಇಲ್ಲ. ಹಾಗೆ ಈ ದಿನ ತಾಯಿಯವರ ಜೊತೆಯಲ್ಲೂ ಕೂಡ ಅಥವಾ ತಾಯಿ ಸ್ಥಾನದಲ್ಲಿರುವಂಥ ಹಿರಿಯರ ಪೈಕಿ ಯಾರಲ್ಲಾದರೂ ಒಬ್ಬರ ಕಡೆ ಮನಸ್ತಾಪಗಳು ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ವಿಚಿತ್ರ ನಡವಳಿಕೆ ಕೆಲವರಿಗೆ ಬೇಸರವನ್ನು ತರಿಸುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಎಲ್ಲೋ ಒಂದು ಪ್ರಮುಖವಾದಂತಹ ದಾಖಲೆಗಳನ್ನು, ಒಡವೆ ವಸ್ತ್ರಗಳನ್ನು ತೆಗೆದಿಟ್ಟು ಅದಕ್ಕಾಗಿ ಹುಡುಕುವಂಥ ಒಂದು ಸಂದರ್ಭ ಇದೆ. ಒಟ್ಟಾರೆ ಈ ದಿನ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗುವಂಥದ್ದು. ಇದಕ್ಕೆ ಬಹಳ ಮುಖ್ಯವಾಗಿ ನಿಮ್ಮ ಒತ್ತಡದ ಜೀವನವೇ ಕಾರಣವಾಗಿರುವಂಥದ್ದು.
ಹಾಗಾಗಿನೇ ನಿಮ್ಮ ಆರೋಗ್ಯ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಸಂಬಂಧ, ಇವೆಲ್ಲದರಿಂದ ಒತ್ತಡವನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿಮ್ಮ ಸ್ನೇಹಿತರಿಗೂ ಕಷ್ಟ, ನಿಮ್ಮ ಸಂಗಾತಿಗೂ ಕೂಡ ಈ ದಿನ ಕಷ್ಟವಾಗುತ್ತೆ. ಅಂತಹ ರಹಸ್ಯವಾದಂತಹ ಒಂದು ಚಟುವಟಿಕೆಯಲ್ಲಿ ಈ ದಿನ ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಪರಿಚಿತರ ವ್ಯವಹಾರಗಳು ನಿಮಗೆ ಸ್ವಲ್ಪ ತೊಂದರೆಯನ್ನು ತರಬಹುದು. ಹಾಗಾಗಿ ತೀವ್ರ ನಿಮಗೆ ಗೊತ್ತಾದವರ ಪೈಕಿ ಅಥವಾ ನಿಮಗೆ ಆಪ್ತರ ಪೈಕಿ ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಬೇಡಿ. ಇದು ನಿಮಗೆ ಅಧೈರ್ಯವನ್ನು ತಂದುಬಿಡುತ್ತೆ. ಹಾಗಾಗಿ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಛಲವನ್ನು ಇಟ್ಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅದರಲ್ಲೂ 3ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸ ಕಾರ್ಯಗಳಿಂದ ಸಂಪೂರ್ಣವಾದಂತಹ ತೃಪ್ತಿ ಸಿಕ್ಕತ್ತೆ. ನೀವು ಮಾಡುವಂತಹ ಕೆಲಸ ನಿಮಗೆ ಈ ದಿನ ತುಂಬ ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನ ಅಲ್ಪ ಪ್ರಯತ್ನದಲ್ಲೇ ಹೆಚ್ಚು ಫಲಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಆಪ್ತರನ್ನು ಭೇಟಿ ಮಾಡ್ತೀರಿ, ಉದ್ಯೋಗದ ವಿಚಾರವಾಗಿ ಮಾತಾಡ್ತೀರಿ, ವ್ಯಾಪಾರದ ವಿಚಾರವಾಗಿ ಸಲಹೆಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಹೆಚ್ಚು ಖರ್ಚುಗಳನ್ನು ಮಾಡಲಿಕ್ಕೂ ಕೂಡ ಮನಸ್ಸಿದೆ. ಯಾಕೆಂದರೆ ತುಂಬ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರಬೇಕು, ಬೇಕಾದಂತಹ ವಸ್ತುಗಳು ಜೊತೆಯಲ್ಲಿರಬೇಕು ಅನ್ನುವಂಥ ಒಂದು ಭಾವನೆಯಿಂದ ಖರ್ಚನ್ನು ಕೂಡ ಹೆಚ್ಚು ಮಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಬಂಧುಗಳು, ಸ್ನೇಹಿತರು ನಿಮ್ಮ ಸಮಯ ಪ್ರಜ್ಞೆಯನ್ನು ಮೆಚ್ಚುತ್ತಾರೆ. ಏಕೆಂದರೆ ನಿಮ್ಮ ಒಂದು ಸಮಯದ ಪರಿಪಾಲನೆ ಇರ್ಬೋದು ಅಥವಾ ಸಮಯಕ್ಕೆ ತಕ್ಕಂತೆ ನಿಮ್ಮ ಒಂದು ಪ್ರತಿಕ್ರಿಯೆ ಇರ್ಬೋದು, ಇದು ಎಲ್ಲರನ್ನೂ ಕೂಡ ಆಶ್ಚರ್ಯಗೊಳಿಸುತ್ತೆ. ಹಾಗೆ ಈ ದಿನ ಕೆಲವು ಅನುಭವಸ್ಥರ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ನಿಮಗೆ ಸಿಕ್ಕತ್ತೆ. ಸಮಸ್ಯೆಗಳ ಪರಿಹಾರಕ್ಕಾಗಿ ಕೆಲವೊಂದು ವಿಶೇಷ ರೀತಿಯಲ್ಲಿ, ವಿನೂತನ ರೀತಿಯಲ್ಲಿ ಪ್ರಯತ್ನಗಳನ್ನು ಕೂಡ ಮುಂದುವರಿಸ್ತೀರಿ. ಹಾಗೆ ಈ ದಿನ ಸ್ಪರ್ಧಾತ್ಮಕ ಚಟುವಟಿಕೆಯಲ್ಲಿ ಏನಾದರೂ ಭಾಗವಹಿಸುವಂಥವ್ರಿಗೆ ಅತ್ಯುತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಫಲಿತಾಂಶ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ನಿಮಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ವಿಶೇಷವಾಗಿ ಆರೋಗ್ಯ ಚೆನ್ನಾಗಿದೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಆತ್ಮವಿಶ್ವಾಸ ಕೂಡ ಚೆನ್ನಾಗಿದೆ. ಎಲ್ಲ ಕಡೆಯಿಂದ ನಿಮಗೆ ಬೆಂಬಲ ಇದ್ದಾಗ ಕೆಲಸಕ್ಕೆ ಈ ದಿನ ಹೆಚ್ಚು ಹೆಚ್ಚು ಮನಸ್ಸನ್ನು ಮಾಡ್ತೀರಿ. ಕೆಲಸಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ಒಳ್ಳೆಯ ಫಲಗಳು ಕೂಡ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಆಸೆಗೆ ಪೂರಕವಾದಂತಹ ಸನ್ನಿವೇಶಗಳು ಯಾವುದು ಅನ್ನೋಂಥದ್ದನ್ನೇ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಯಾವುದರಿಂದ ಅನುಕೂಲ ಇದೆ, ಯಾವುದರಿಂದ ಸಂತೋಷ ಸಿಕ್ಕತ್ತೆ ಅನ್ನುವಂಥದ್ರಲ್ಲೇ ಈ ದಿನ ಸ್ವಲ್ಪ ಜಿಜ್ಞಾಸೆ ಇರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಯಾವುದೋ ಒಂದು ಆತಂಕ, ಯಾವುದೋ ಒಂದು ಅಭದ್ರತೆ ಇಡೀ ದಿನ ನಿಮ್ಮನ್ನು ಕಾಡುತ್ತೆ. ನಾಳಿನ ಒಂದು ಜೀವನವನ್ನು ಜ್ಞಾಪಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರುವಂಥದ್ದು ಈ ದಿನದಲ್ಲೇ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೆ ಕುಟುಂಬದ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಅವರ ಅನುಭವದ ಮುಂದೆ ನಮ್ಮ ಜ್ಞಾನ ತೀರಾ ಅಲ್ಪವಾಗಿರುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದಿನ ಯಾರ ಜೊತೆಗೂ ಕೂಡ ವಾಗ್ವಾದವನ್ನು ಮಾಡಬೇಡಿ. ಇನ್ನು ವಾಹನ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ಎಚ್ಚರಿಕೆಯಿಂದ ಇಲ್ಲದೇ ಇದ್ದರೆ ಭಾರಿ ನಷ್ಟವನ್ನು ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನ ಬದಲಾವಣೆ ಆಗ್ತಾ ಇರುವಂಥ ವಾತಾವರಣ ಮನಸ್ಸಿಗೆ ಬೇಸರವನ್ನು ತರಿಸುತ್ತೆ. ಏಕೆಂದರೆ ನಿಮ್ಮದೇ ಆದಂಥ ಒಂದು ಕಲ್ಪನೆ ಇದೆ, ನಿಮ್ಮದೇ ಆದಂಥ ಒಂದು ಭಾವನೆಗಳಿದೆ. ಈ ರೀತಿ ಇದ್ದರೆ ನನಗೆ ಅನುಕೂಲ ಅನ್ನುವಂಥದ್ದು. ಆದರೆ ಈಗಿನ ವಾತಾವರಣ ಕಲುಷಿತವಾಗಿರುವಂಥದ್ದು, ಜನರನ್ನು ನಂಬುವಂತಿಲ್ಲ, ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗಲ್ಲ. ಇಂಥ ವಿಚಾರಗಳೇ ಈ ದಿನ ನಿಮಗೆ ಬೇಸರವನ್ನು ತರಿಸುತ್ತೆ. ಹಾಗಾಗಿನೇ ವಾತಾವರಣ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಇನ್ನು ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಈ ದಿನ ಗೌರವಿಸ್ತಾರೆ, ನಿಮ್ಮನ್ನು ಹೊಗಳ್ತಾರೆ.
ಹಾಗೆ ನಿಮ್ಮಿಂದ ಕೂಡ ಕೆಲವೊಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಸಂಬಂಧಗಳನ್ನು ಕಾಯ್ದುಕೊಳ್ಳಿ, ಒಳ್ಳೆಯದಾಗತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿ. ಹಾಗೆ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅದರಲ್ಲೂ ಸಕಾರಾತ್ಮಕವಾದಂಥ ಸಂಬಂಧಗಳನ್ನು ಹೊಂದುವಂತಹ ದಿನ. ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಈ ದಿನ ನಿಮ್ಮ ಜೊತೆಗಿರ್ತಾರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಒತ್ತಾಸೆಯಾಗಿ ನಿಲ್ತಾರೆ. ಹಾಗೆ ಈ ದಿನ ನೀವು ಪಟ್ಟ ಶ್ರಮಕ್ಕೆ ಗೌರವ ಸಿಕ್ಕತ್ತೆ, ಉತ್ತಮವಾದಂಥ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಹಾಗೆ ಹಣಕಾಸಿನ ವಿಚಾರಗಳನ್ನು ಈ ದಿನ ನಿಮ್ಮ ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಸ್ಥಿರಾಸ್ತಿಯ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ, ಇದರ ಬಗ್ಗೆ ಕೂಡ ಒಳ್ಳೆಯ ತೀರ್ಮಾನಗಳು ಈ ದಿನ ಆಗುವಂಥದ್ದು ಇದೆ. ಹಾಗೆ ಈ ದಿನ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಕೆಲವೊಮ್ಮೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ. ಇಲ್ಲ ಅಂತ ಹೇಳಿದ್ರೆ ಈ ದಿನದಲ್ಲಿ ನೀವು ತೆರೆದ ಪುಸ್ತಕದಂತೆ ಇರ್ತೀರಿ. ಎಲ್ಲ ವಿಚಾರಗಳು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಅರ್ಥ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಚಿಂತನೆಗಳು, ಅದರಲ್ಲೂ ಈ ಭಾವನಾತ್ಮಕ ಚಿಂತನೆಗಳೇನಿದೆ ಅದು ನಿಮ್ಮ ಮೇಲೆ ಸಕಾರಾತ್ಮಕವಾದಂಥ ಪರಿಣಾಮವನ್ನು ನೀಡುತ್ತೆ. ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಈ ದಿನ ಇರುವಂಥ ಸಂದರ್ಭ ಇದೆ. ಹಾಗೆ ಯಾವುದೇ ಆಕ್ಷೇಪಣೆಗಳು ಬರಲಿ, ಯಾವುದೇ ರೀತಿಯ ಅಪವಾದಗಳು ಬರಲಿ, ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ನೀವು ಏನು, ನಿಮ್ಮ ಒಂದು ತೀರ್ಮಾನ ಏನು, ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಕಮ್ಯುನಿಕೇಷನ್ ಇದೆ, ಸಂವಹನ ಚೆನ್ನಾಗಿದೆ. ಆದ್ದರಿಂದಲೇ ಜನ ನಿಮ್ಮನ್ನು ಇಷ್ಟಪಡುವಂಥದ್ದು ಈ ಕಾರಣಕ್ಕಾಗಿಯೇ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥದ್ದು, ಯಾವುದೇ ರೀತಿಯ ಮುಚ್ಚು ಮರೆ ಆಗಲಿ, ಯಾವುದೇ ರೀತಿಯ ದೋಷಪೂರಿತವಾದಂತಹ ಜೀವನ ಆಗಲಿ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತೀರಿ ಈ ದಿನದಲ್ಲಿ. ಹಾಗೆ ಸ್ಥಿರಾಸ್ತಿಯ ವಿಚಾರವಾಗಿ ಕೂಡ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಪ್ರತಿ ಕೆಲಸವನ್ನು ಕೂಡ ಪ್ರಾಯೋಗಿಕ ದೃಷ್ಟಿಯಿಂದ ನೋಡ್ತೀರಿ, ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನ. ಇದು ಕೂಡ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರ ಹೇಳುವಂಥದ್ದು, ದರ್ಶನ ಮಾಡುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿಚಾರಗಳಲ್ಲಿ ಸ್ವಲ್ಪ ಜಿಜ್ಞಾಸೆ ಇರುವಂಥದ್ದು, ಎಲ್ಲ ಒಂದು ಕಡೆ ಅನುಮಾನ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂತ ಹೇಳಿ ಬೇರೆಯವರನ್ನು ದೂಷಣೆ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಬಾಕಿ ಉಳಿದಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡುವಂಥ ಮನಸ್ಸಿದೆ, ಆದರೆ ಪರಿಸ್ಥಿತಿ ನಿಮ್ಮ ಕೈಯಲ್ಲಿಲ್ಲ. ಹಾಗಾಗಿನೇ ಬೇರೆಯವರನ್ನು ಆಶ್ರಯ ಮಾಡೇ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಸಂಬಂಧಪಟ್ಟವರ ಜೊತೆಯಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದು, ಮಾತಿನ ಚಕಮಕಿಗಳು ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ನಿರೀಕ್ಷೆ ಮಾಡಿದಂತೆ ಆದಾಯ ಇಲ್ಲ, ಲಾಭ ಇಲ್ಲ, ವ್ಯಾಪಾರ ವ್ಯವಹಾರಗಳು ಸ್ಥಗಿತವಾಗುವಂಥ ಭಾವನೆ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಹಿರಿಯರ ಮಾತುಗಳನ್ನು ನೀವು ಆಲಿಸುವಂಥದ್ದು, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಆದರೆ ಹಿರಿಯರ ಮಾತು ಈ ದಿನ ನಿಮಗೆ ಅಷ್ಟಾಗಿ ಸೇರಲ್ಲ, ಅದರಲ್ಲೂ ಕೂಡ ಯಾವುದೇ ರೀತಿಯ ಒಂದು ವಿಶೇಷತೆ ನಿಮಗೆ ಕಾಣಿಸಲ್ಲ. ಹಾಗೆ ಈ ದಿನ ಉನ್ನತ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ, ದೂರದ ಪ್ರಯಾಣ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಅಭದ್ರತೆ ಇದೆ, ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆನೇ ನಿಮಗೆ ಅನುಮಾನ ಇದೆ. ಕೆಲಸ ಪೂರ್ಣ ಆಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ, ಜೊತೆಗೆ ಆ ಕೆಲಸದಿಂದ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶ ಸಿಕ್ಕತ್ತೋ ಇಲ್ವೋ ಅನ್ನೋಂಥ ಅನುಮಾನ ಕೂಡ ನಿಮ್ಮನ್ನು ಕಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ಯಾವುದೇ ರೀತಿಯ ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗಿಲ್ಲ. ಇದರಿಂದ ಅಡಿಗಡಿಗೆ ತೊಂದರೆಗಳನ್ನು, ಸಮಸ್ಯೆಗಳನ್ನು ನೀವೇ ತಂದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಗಚ್ಚತಿ ಇತಿ ಜಗತ್ತನ್ನುವಂಥದ್ದನ್ನು ಮರಿಬೇಡಿ. ಜಗತ್ತು ಬದಲಾವಣೆ ಆಗ್ತಾ ಇದೆ, ಆ ಬದಲಾವಣೆಗೆ ಹೊಂದ್ಕೊಳ್ಬೇಕು. ಹಾಗಾಗಿನೇ ನೀವು ಕೂಡ ನಿಮ್ಮ ವಿಚಾರಗಳನ್ನು, ನಿಮ್ಮ ಆಲೋಚನೆಗಳನ್ನು ಈ ಒಂದು ಜನಮಾನಸಕ್ಕೆ ಮುಟ್ಟುವಂಥ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.
ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಶ್ಚಯದ ದಿನ. ಅಂದರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅದನ್ನು ಮಾಡೇ ಮಾಡ್ತೀರಿ, ಅಂಥ ಒಂದು ಹಠದ ಧೋರಣೆ ಇರುವಂಥ ದಿನ ಕೂಡ. ಹಾಗೆ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳು, ನಿಮ್ಮ ದಿನಚರಿಗಳು ಸ್ವಲ್ಪ ನಿಧಾನವಾಗಿ ಆರಂಭ ಆದರೂ ಕೂಡ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಅದರಲ್ಲೂ ಸ್ಥಿರವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಮಹತ್ತರವಾದಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತಹ ಸಾಧ್ಯತೆ ಈ ದಿನದಲ್ಲಿರುತ್ತೆ. ಹಾಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ಕೆಲಸವನ್ನು ಮಾಡ್ತೀರಿ, ಅದು ನಿಮ್ಮ ದೊಡ್ಡ ಗುಣ. ಇಂಥ ಗುಣವನ್ನೇ 4 ಜನ ಗಮನಿಸುವಂಥದ್ದು ಈ ದಿನ. ಹಾಗೆ ಗೆಳೆಯರ ಭೇಟಿ, ಅವರ ಜೊತೆಯಲ್ಲಿನ ಚಟುವಟಿಕೆಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಪಾಲುದಾರಿಕೆಯಲ್ಲಿ ಉತ್ತಮವಾದಂಥ ಅವಕಾಶಗಳಿದೆ. ಅಲ್ಲಿ ಉದ್ಭವ ಆಗಿರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ತೀರಿ. ಈ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ರಾಜಕಾರಣಿಗಳಿಂದ ನಿಮ್ಮ ಕೆಲಸಗಳು ಈ ದಿನ ಪೂರ್ಣವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅವರ ಬೆಂಬಲ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಸ್ವತಂತ್ರವಾದ ಆಲೋಚನೆ ಏನಿದೆ ಅದು ಬೇರೆಯವರಿಗೆ ಮಾದರಿಯಾಗುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೇ ಈ ದಿನ ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನಗಳನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಯಾವುದೇ ದೋಷಗಳು ಕೆಲಸದಲ್ಲಿದ್ದರೂ ಕೂಡ ಅದನ್ನು ಬಹಳ ಬೇಗ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ಆದಷ್ಟು ತಪ್ಪಿಲ್ಲದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ನಿಮ್ಮ ಇಚ್ಛೆ. ಅದಕ್ಕೆ ಪೂರಕವಾದಂತಹ ವಾತಾವರಣ ಇದೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗುರುಗಳ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.